ಊಡು ಸಾಹೇಬ ಪಕ್ಕಾ ಇಂಗ್ಲಿಷರವ, ಸಾಮಾನ್ಯನಲ್ಲ. ಅಲ್ಲಿ ಜನಗಳನ್ನು ಇಟ್ಟಿದ್ದನು. ಶೀಘ್ರವಾಗಿ ಆ ವೈಷ್ಣವಿಯು ಲಿಂಡ್ಲೆ ಸಾಹೇಬನನ್ನು ಕೆಡವಿ ಬಿಟ್ಟು ಕುದುರೆಯನ್ನು ಹತ್ತಿಕೊಂಡು ಎಲ್ಲಿಯೋ ಮಾಯವಾಗಿ ಹೊರಟು ಹೋದಳು ಎಂದು ಸಮಾಚಾರವು ಬಂದಿತು. ಕೂಡಲೇ ಮೇಜರ್ ಊಡು ಸಾಹೇಬನು "ಆನ್ ಇಂಪ್ ಆಫ್ ಸಟಾನ್, ಸ್ಟ್ರೈಕ್ ದ ಟೆಂಟ್ಸ್" ಎಂದು ಹೇಳಿದನು. ಆಗ ಟಕ್ ಟಕ್ ಖಟ್ ಖಟ್ ಎಂದು ತಂಬೂರು ಶಬ್ದವಾಗುತ್ತಲೇ ಡೇರೆಗಳು ಉರುಡುವುದಕ್ಕೆ ಪ್ರಾರಂಭವಾಯಿತು. ಮೇಘರಚಿತವಾದ ಅಮರಾವತಿಯ ಹಾಗಿದ್ದ ಆ ವಸ್ತ್ರ ನಗರವು ಅಂತರ್ಹಿತವಾಯಿತು. ಗಾಡಿಗಳ ಮೇಲೆ ಹೊರೆಗಳಾಗಿ ಪರಿಣಮಿಸಿತು. ಮನುಷ್ಯನು ಕುದುರೆಯ ಮೇಲೆ, ಭುಜದ ಮೇಲೆ ಬಂದೂಕು ಹೊತ್ತುಕೊಂಡು ಜರ ಬರ 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 ಹೊರಟರು. ಫಿರಂಗಿ ಬಂಡಿಗಳು ಗಡ ಗಡ ಹೊರಟವು. ಇತ್ತಲಾಗಿ ಮಹೇಂದ್ರನು ಸಂತಾನ ಸೇನೆಯನ್ನು ತೆಗೆದುಕೊಂಡು ಕ್ರಮಕ್ರಮವಾಗಿ ಕೇಂದುಬಿಲ್ಲು ಗ್ರಾಮಾಭಿಮುಖವಾಗಿ ಹೋಗುತ್ತಿದ್ದನು. ಹೊತ್ತಾದುದರಿಂದ ದಾರಿಯಲ್ಲಿಯೇ ನಿಲ್ಲಬೇಕೆಂದು ಯೋಚಿಸಿಕೊಂಡಿದ್ದನು. ಶಿಬಿರವನ್ನು ಸ್ಥಾಪನೆ ಮಾಡುವುದೇ ಉಚಿತವಾಗಿ ಕಂಡಿತು. ವೈಷ್ಣವರಿಗೆ ತಂಬೂರು ಇಲ್ಲ, ಅಂದರೆ ಬ್ಯಾಂಡ್ ಇರುವುದಿಲ್ಲ. ಡೇರೆ ಗೊತ್ತಿಲ್ಲ. ಮರದ ಕೆಳಗೆ ಗೋಣಿತಟ್ಟು, ಕಂತೆ, ಕೌದಿ ಹೊದ್ದುಕೊಂಡು ನಿದ್ದೆ ಮಾಡುವರು. ಹರಿಚರಣಾಮೃತವನ್ನು ತಿಂದು ರಾತ್ರಿ ಕಾಲಹರಣ. ಸುಧೆ ಒಂದು ಬಾಕಿ. ಅದಕ್ಕೆ ಸ್ವಪ್ನದಲ್ಲಿ ವೈಷ್ಣವಿ ಠಾಕೂರಣಿಗಳ ಅದರಾಮೃತವನ್ನು ಪಾನ ಮಾಡಿ ಹೊಟ್ಟೆ ತುಂಬಿಕೊಳ್ಳಬೇಕು. ಶಿಬಿರಕ್ಕೆ ಸರಿಯಾದ ಸ್ಥಳವು ಸಮೀಪದಲ್ಲಿದ್ದಿತು. ಒಂದು ತೋಪು. ಬೇವು, ಮಾವು, ಹಲಸು, ಹಿಪ್ಪೆ, ಹೊಂಗೆ ಮುಂತಾದ ದೊಡ್ಡ ದೊಡ್ಡ ಮರಗಳು. ಇಲ್ಲಿ ಮಜಿಲು ಮಾಡಬೇಕೆಂದು ಮಹೇಂದ್ರನು ಅಪ್ಪಣೆಯನ್ನು ಕೊಟ್ಟನು. ಅದಕ್ಕೆ ಹತ್ತಿರವೇ ಒಂದು ಗುಡ್ಡ. ಹತ್ತುವುದಕ್ಕೆ ಬಹಳ ಕಡಿದು. ಮಹೇಂದ್ರನು ಆ ಗುಡ್ಡದ ಮೇಲೆ ಮಜಿಲು ಮಾಡುವುದಕ್ಕೆ ಹತ್ತಿ ನೋಡಿಕೊಂಡು ಬರಬೇಕೆಂದು ಯೋಚಿಸಿಕೊಂಡಿದ್ದನು. ಹೀಗೆ ಯೋಚಿಸಿ ಮಹೇಂದ್ರನು ಕುದುರೆಯನ್ನು ಹತ್ತಿಕೊಂಡು ಮೆಲ್ಲ ಮೆಲ್ಲನೆ ಪರ್ವತದ ಶಿಖರಕ್ಕೆ ಹತ್ತಲು ಪ್ರಾರಂಭಿಸಿದನು. ಅವನು ಸ್ವಲ್ಪ ದೂರ ಹತ್ತುತ್ತಲೇ ಒಬ್ಬ ಯುವಕನಾದ ಯೋಧನು ವೈಷ್ಣವ ಸೇನೆ ಮಧ್ಯದಲ್ಲಿ ಪ್ರವೇಶಿಸಿ "ನಡೆಯಿರಿ, ಪರ್ವತ ಹತ್ತಿರೆಂದು" ಹೇಳಿದನು. ಆಗ ಹತ್ತಿರದಲ್ಲಿದ್ದವರು "ಏಕೆ?" ಎಂದು ಕೇಳಿದರು. ಯೋಧನು ಒಂದು ಕಲ್ಲು ಬಂಡೆಯ ಮೇಲೆ ನಿಂತುಕೊಂಡು "ನಡೆಯಿರಿ, ಈ ಬೆಳದಿಂಗಳು ರಾತ್ರಿಯಲ್ಲಿ ಈ ಪರ್ವತ ಶಿಖರದಲ್ಲಿ ನೂತನವಾದ ವಸಂತದ ನೂತನ ಕುಸುಮವನ್ನು ಗ್ರಾಣ ಮಾಡುತ್ತಾ ಇಂದು ನಾವು ಶತ್ರುಗಳ ಸಂಗಡ ಯುದ್ಧವನ್ನು ಮಾಡಬೇಕೆಂದು ಹೇಳಿದನು. ಸಂತಾನರು ನೋಡಲಾಗಿ ಅವನು ಸೇನಾಪತಿ ಜೀವಾನಂದನಾಗಿದ್ದನು. ಆಗ ಗಟ್ಟಿಯಾಗಿ ಹರೇ ಮುರಾರೇ ಶಬ್ದವಾಗಿ ಎಲ್ಲ ಸೇನೆಯು ಭಲ್ಲೆಗಳನ್ನು ಊರಿಕೊಂಡು ಮೇಲಕ್ಕೆ ಹೊರಟು ಜೀವಾನಂದನನ್ನು ಅನುವರ್ತಿಸಿಕೊಂಡು ಜಾಗ್ರತೆಯಾಗಿ ಪರ್ವತಾರೋಹಣೆಯನ್ನು ಮಾಡಲಾರಂಭಿಸಿತು. ಒಬ್ಬನು ತಯಾರಾದ ಕುದುರೆಯನ್ನು ಜೀವಾನಂದನ ಸವಾರಿಗೆ ತಂದುಕೊಟ್ಟನು. ಮಹೇಂದ್ರನು ದೂರದಿಂದ ನೋಡಿ ವಿಸ್ಮಿತನಾಗಿ "ಇದೇನಿದು? ಇವರು ಹೇಳದೆ ಬರುತ್ತಾರೆ" ಎಂದಂದುಕೊಂಡನು. ಹೀಗೆಂದುಕೊಂಡು ಮಹೇಂದ್ರನು ಕುದುರೆಯನ್ನು ತಿರುಗಿಸಿ ಕಮಿಚಿಯನ್ನು ಮೇಲಕ್ಕೆತ್ತಿ ಹಿಡಿದುಕೊಂಡು ದೌಡಾಯಿಸುತ್ತಾ ಇಳಿದು ಬಂದು ಸಂತಾನ ವಾಹಿನಿಯ ಮುಂದಾಳಾಗಿದ್ದ ಜೀವಾನಂದನನ್ನು ನೋಡಿ "ಇದೇನು? ಪುನಃ ಆನಂದವೇನೆಂದು ಕೇಳಿದನು. ಆಗ ಜೀವಾನಂದನು ನಕ್ಕು "ಈ ಹೊತ್ತು ಬಹಳ ಆನಂದ. ಗುಡ್ಡದ ಮೇಲೆ, ಗುಡ್ಡದ ಹಿಂದುಗಡೆ ಸಹ ಊಡು ಸಾಹೇಬ. ಯಾರು ಮುಂಚಿತವಾಗಿ ಮೇಲೆ ಹತ್ತುವರೋ ಅವರಿಗೆ ಜಯ." ಜೀವಾನಂದನು ಸಂತಾನ ಸೈನ್ಯವನ್ನು ಕುರಿತು ಗಟ್ಟಿಯಾಗಿ "ನಾನು ಯಾರೆಂಬುದು ಗೊತ್ತುಂಟೆ? ನಾನು ಜೀವಾನಂದ ಗೋಸ್ವಾಮಿ. ಅಜಯ ನದಿ ತೀರದಲ್ಲಿ ಸಹಸ್ರ ಇಂಗ್ಲಿಷು ಜನರ ಪ್ರಾಣ ವಧೆಯನ್ನು ಮಾಡಿದವನು" ಎಂದು ಕೂಗಿ ಹೇಳಿದನು. ತುಮುಲ ನಿನಾದದಿಂದ ಕಂದರ ಕಾನನ ಪ್ರಾಂತರವೆಲ್ಲ ಧ್ವನಿತವಾಗುವ ಹಾಗೆ "ಬಲ್ಲೆವು ನಾವು, ನೀವು ಜೀವಾನಂದ ಗೋಸ್ವಾಮಿ" ಎಂದು ಶಬ್ದವಾಯಿತು. ಆಗ ಜೀವಾನಂದ ಹೇಳುತ್ತಾನೆ "ಹೇಳಿ, ಹರೇ ಮುರಾರೇ." ಪರ್ವತ ಕಂದರ ಕಾನನ ಪ್ರಾಂತರವೆಲ್ಲ ಸಹಸ್ರ ಕಂಠದಿಂದ "ಹರೇ ಮುರಾರೇ" ಎಂದು ಪ್ರತಿಧ್ವನಿತವಾಯಿತು. ಜೀವಾನಂದ ಹೇಳುತ್ತಾನೆ "ಗುಡ್ಡದ ಅತ್ತ ಕಡೆ ಶತ್ರುಗಳು. ಇಂದು ಈ ಪರ್ವತ ಶಿಖರದಲ್ಲಿ ಈ ನೀಲಾಂಬರಿಯಾದ ಯಾಮಿನಿ ಸಾಕ್ಷಾತ್ಕಾರವಾಗಿ ಸಂತಾನರು ಯುದ್ಧವನ್ನು ಮಾಡಬೇಕು. ಬೇಗ ಬನ್ನಿ. ಯಾರು ಮುಂಚಿತವಾಗಿ ಶಿಖರವನ್ನು ಹತ್ತಿ ನಿಲ್ಲುವರೋ ಅವರು ಜಯಿಸುವರು. ಹೇಳಿ, ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ." ಆಗ ಪರ್ವತ ಕಂದರ ಕಾನನ ಪ್ರಾಂತರವೆಲ್ಲ ಧ್ವನಿತವಾಗಿ ಒಂದೇ ಮಾತರಂ ಗೀತ ಶಬ್ದವು ಎದ್ದಿತು.
ಸಂತಾನ ಸೇನೆಯು ಮೆಲ್ಲ ಮೆಲ್ಲನೆ ಪರ್ವತಾರೋಹಣ ಮಾಡಲಾರಂಭವಾಯಿತು. ಆದರೆ ಇದ್ದಕ್ಕಿದ್ದ ಹಾಗೆ ಮಹೇಂದ್ರ ಸಿಂಹನು ತುತ್ತೂರಿಯ ಶಬ್ದವನ್ನು ಮಾಡುತ್ತಾ ವೇಗದಿಂದ ಪರ್ವತದಿಂದ ಇಳಿದು ಬರುವುದನ್ನು ನೋಡಿ ಭಯಪಟ್ಟಿತು. ನೋಡುತ್ತಲಿದ್ದ ಹಾಗೆ ಪರ್ವತ ಶಿಖರ ದೇಶದಲ್ಲಿ ನೀಲಾಕಾಶ ಪಟದಲ್ಲಿ ಫಿರಂಗಿ ಗುಂಡುಗಳ ಸಾಲುಗಳಿಂದ ಇಂಗ್ಲಿಷರ ಸೇನೆಯು ಕಂಗೊಳಿಸಿತು. ಉಚ್ಚ ಸ್ವರದಿಂದ ವೈಷ್ಣವ ಸೇನೆಯು ಅನ್ವೀಕ್ಷಿಕೇತ್ರಯೀ ವಾರ್ತಾ ದಂಡನೇತಿಸ್ತ್ವಮೇವ ಚ ಸೌಮ್ಯ ಸೌಮ್ಯೈರ್ಜಗದ್ರೂಪ್ಯೈ ಸ್ತಯ್ಯೈ ತದ್ದೇವಿ ಪೂರಿತಂ ಕಾತ್ವನ್ಯಾತ್ವಾಮೃತೆ ದೇವಿ ಸರ್ವಯಜ್ಞಮಯಂ ವಪುಃ ವಸುಧೇ ತ್ವಮೇವ ವಿದ್ಯಾ ಭಕ್ತಿಶಕ್ತಿಶ್ಚ ಬಾಹೋರ್ನ ಜನನೀ ದ್ರವಿಣಂ ಮಿತ್ರಂ ತ್ವಂ ಹಿ ಪ್ರಾಣ ಶರೀರೇಸಿ ತ್ವಂ ಹಿ ವಿದ್ಯಾ ತ್ವಂ ಹಿ ಮಾತಾ ತ್ವಂ ಹಿ ಭಕ್ತ ತ್ವಂ ಹಿ ಶಕ್ತಿ ತ್ವಂ ಹಿ ಪ್ರಾಣ ಶರೀರೇ ಎಂದು ಗಾಯನ ಮಾಡಿದರು. ಆದರೆ ಇಂಗ್ಲಿಷರ ಫಿರಂಗಿಗಳ ಶಬ್ದದಲ್ಲಿ ಆ ಮಹಾ ಸಂಗೀತ ಶಬ್ದವು ಮುಳುಗಿ ಹೋಯಿತು. ನೂರಾರು ಸಂತಾನರು ಆಹತರಾಗಿ ಪರ್ವತದ ಝರಿಯಲ್ಲಿ ಬಿದ್ದು ಹೋದರು. ಪುನಃ ಆ ಫಿರಂಗಿ ಗುಂಡುಗಳು ದಧೀಚಿ ಋಷಿಯ ಅಸ್ಥಿಯನ್ನು ವ್ಯಂಗ್ಯ ಮಾಡಿ ಸಮುದ್ರ ತರಂಗಗಳನ್ನು ತುಚ್ಛವಾಗಿ ಮಾಡಿ ಇಂಗ್ಲಿಷರಿಗೆ ವಜ್ರಾಯುಧವಾಗಿ ಪರಿಣಮಿಸಿದವು. ಸುಪಕ್ವವಾಗಿ ನಿಂತಿರುವ ಧಾನ್ಯದ ಪೈರು ಕುಡುಗೋಲಿಗೆ ಸಿಕ್ಕಿದ ಹಾಗೆ ಸಂತಾನ ಸೇನೆಯು ಖಂಡ ವಿಖಂಡವಾಗಿ ಧರಾಶಾಯಿಯಾಗಲಾರಂಭವಾಯಿತು. ಪತನಶೀಲವಾದ ಶಿಲಾರಾಶಿಯ ಹಾಗೆ ಸಂತಾನ ಸೇನೆಯು ಪರ್ವತ ದೇಶದಿಂದ ಹಿಂದಿರುಗಲಾರಂಭವಾಯಿತು. ಯಾರು ಎಲ್ಲಿ ಓಡಿ ಹೋದರೂ ಗೊತ್ತೇ ಇಲ್ಲವಾಯಿತು. ಜೀವಾನಂದನೂ ಮಹೇಂದ್ರನೂ ಸಹ ನಿಲ್ಲಿಸುವುದಕ್ಕೆ ಪಟ್ಟ ಪ್ರಯತ್ನವು ವ್ಯರ್ಥವಾಯಿತು. ಆಗ ಎಲ್ಲರ ವಿನಾಶ ಸಾಧನಕ್ಕೋಸ್ಕರ ಹುರ್ರೇ ಹುರ್ರೇ ಎಂದು ಶಬ್ದ ಮಾಡುತ್ತಾ ಕೆಂಪು ಜನರ ಪಲ್ಟನ್ ಪರ್ವತದಿಂದ ಇಳಿದರು. ಸನೀನುಗಳನ್ನು ಎತ್ತಿಕೊಂಡು ಅತಿವೇಗದಿಂದ ಪರ್ವತದಿಂದ ಬೀಳುವ ವಿಶಾಲವಾದ ಅಜೇಯವಾದ ಬ್ರಿಟಿಷ್ ಸೇನೆಯು ಪಲಾಯನ ಪರರಾದ ಸಂತಾನ ಸೇನೆಯ ಮೇಲೆ ಬಿದ್ದು ಅದರ ಬೆನ್ನಟ್ಟಿತು. ಜೀವಾನಂದನು ಒಂದು ಸಲ ಮಾತ್ರ ಮಹೇಂದ್ರನನ್ನು ನೋಡಿ, ಈ ಹೊತ್ತು ಕೊನೆಗಾಲ, ಬಾ ಇಲ್ಲಿಯೇ ಸಾಯೋಣವೆಂದನು. ಮಹೇಂದ್ರನು, ಸತ್ತರೂ ರಣಜಯವಾದರೆ ಸಾಯೋಣ, ವೃಥಾ ಸಾಯುವುದು ವೀರರ ಧರ್ಮವಲ್ಲ ಎಂದನು. ಆಗ ಜೀವಾನಂದ, ನಾನು ವ್ಯರ್ಥವಾಗಿಯೇ ಸಾಯುವೆನು, ಆದರೂ ಯುದ್ಧದಲ್ಲಿ ಸಾಯುವೆನು ಹೀಗೆ ಹೇಳಿ ಒಂದು ಪಾರ್ಶ್ವಕ್ಕೆ ತಿರುಗಿಕೊಂಡು ಜೀವಾನಂದನು, ಯಾರು ಹರಿನಾಮವನ್ನು ಹೇಳಿಕೊಂಡು ಸಾಯುವುದಕ್ಕೆ ಇಷ್ಟವುಳ್ಳವರು ಅವರು ನನ್ನ ಸಂಗಡ ಬರಲೆಂದು ಹೇಳಿ ಕೂಗಿದನು. ಅನೇಕರು ಮುಂದಾದರು. ಜೀವಾನಂದನು ಹಾಗಲ್ಲ, ಹರಿಸಾಕ್ಷಾತ್ತಾಗಿ ಪ್ರಾಣ ಹೋದರೂ ಹಿಂದಿರುಗುವುದಿಲ್ಲವೆಂದು ಶಪಥ ಮಾಡಬೇಕು ಎಂದನು. ಆಗ ಮುಂದಾದವರು ಹಿಮ್ಮೆಟ್ಟಿದರು. ಜೀವಾನಂದನು, ಯಾರೂ ಬರುವುದಿಲ್ಲವೇ? ಹಾಗಾದರೆ ನಾನೊಬ್ಬನೇ ಹೊರಟೆ ಎಂದನು. ಜೀವಾನಂದನು ಕುದುರೆಯ ಮೇಲೆ ಬಹಳ ದೂರ ಬೆಟ್ಟವನ್ನು ಹತ್ತಿ ಹಿಂದಿದ್ದ ಮಹೇಂದ್ರನನ್ನು ಕೂಗಿ, ಅಣ್ಣ, ನವೀನಾನಂದನಿಗೆ ನಾನು ಹೊರಟು ಹೋದೆ, ಲೋಕಾಂತರದಲ್ಲಿ ನೋಡುವೆನೆಂದು ಹೇಳೆಂದು ಹೇಳಿದನು. ಇಷ್ಟು ಹೇಳಿ ಆ ವೀರ ಪುರುಷನು ಆ ಲೋಹ ವೃಷ್ಟಿ ಮಧ್ಯದಲ್ಲಿ ಕುದುರೆಯನ್ನು ವೇಗವಾಗಿ ಓಡಿಸಿದನು. ಎಡಗೈಯಲ್ಲಿ ಭಲ್ಲೆ, ಬಲಗೈಯಲ್ಲಿ ಬಂದೂಕು, ಬಾಯಿಯಲ್ಲಿ ಹರೇ ಮುರಾರೆ ಹರೇ ಮುರಾರೆ. ಯುದ್ಧ ಮಾಡುವ ಸಂಭವವೇ ಇಲ್ಲ. ಇಂತಹ ಸಾಹಸದಿಂದ ಫಲವೇನೂ ಇಲ್ಲ. ಆದರೂ ಹರೇ ಮುರಾರೆ ಹಾಡುತ್ತಾ ಜೀವಾನಂದನು ಶತ್ರು ವ್ಯೂಹ ಮಧ್ಯದಲ್ಲಿ ಪ್ರವೇಶ ಮಾಡಿದನು. ಪಲಾಯನ ಪರರಾದ ಸಂತಾನರನ್ನು ಕೂಗಿ ಮಹೇಂದ್ರನು, ನೋಡಿ, ಒಂದು ಸಲ ಹಿಂದಿರುಗಿ ಜೀವಾನಂದ ಗೋಸ್ವಾಮಿಯನ್ನು ನೋಡಿದರೆ ನೀವು ಸಾಯುವುದಿಲ್ಲ ಎಂದನು. ಕೆಲ ಸಂತಾನರು ಹಿಂದಿರುಗಿ ಜೀವಾನಂದನ ಅಮಾನುಷವಾದ ಕೀರ್ತಿಯನ್ನು ನೋಡಿದರು. ಮೊದಲು ವಿಸ್ಮಿತರಾದರು. ಅನಂತರ ಜೀವಾನಂದನಿಗೆ ಮಾತ್ರ ಸಾಯುವುದು ಗೊತ್ತೇ, ನಮಗೆ ಗೊತ್ತಿಲ್ಲವೇ? ನಡೆಯಿರಿ, ಜೀವಾನಂದನ ಜೊತೆಯಲ್ಲಿ ನಾವು ವೈಕುಂಠಕ್ಕೆ ಹೋಗೋಣ ಎಂದರು. ಇದನ್ನು ಕೇಳಿ ಕೆಲ ಜನ ಸಂತಾನರು ತಿರುಗಿದರು. ಅವರನ್ನು ನೋಡಿ ಇನ್ನೂ ಕೆಲವರು ತಿರುಗಿದರು. ಮತ್ತೆ ಅವರನ್ನು ನೋಡಿ ಮತ್ತಷ್ಟು ಮಂದಿ ತಿರುಗಿದರು. ಗದ್ದಲವಾಯಿತು. ಜೀವಾನಂದನು ಶತ್ರುವ್ಯೂಹದಲ್ಲಿ ಪ್ರವೇಶ ಮಾಡಿಬಿಟ್ಟಿದ್ದನು. ಸಂತಾನರು ಯಾರೂ ಪುನಃ ಅವನನ್ನು ನೋಡಲಿಲ್ಲ. ಇತ್ತಲಾಗಿ ರಣಕ್ಷೇತ್ರದಿಂದ ಸಂತಾನರು ನೋಡುತ್ತಿರಲಾಗಿ ಕೆಲವು ಮಂದಿ ಸಂತಾನರು ಪುನಃ ಹಿಂತಿರುಗಿ ಬರುತ್ತಲಿದ್ದರು. ಎಲ್ಲರೂ ಮನಸ್ಸಿನಲ್ಲಿ ಸಂತಾನರಿಗೆ ಜಯವಾಯಿತು, ಶತ್ರುಗಳನ್ನು ಓಡಿಸಿಬಿಟ್ಟು ಬರುತ್ತಾರೆಂದು ತಿಳಿದುಕೊಂಡು ಹೊಡಿ, ಶತ್ರುಗಳನ್ನು ಕಡಿ ಎಂದು ಶಬ್ದ ಮಾಡಿಕೊಂಡು ತಿರುಗಿ ಇಂಗ್ಲಿಷ್ ಸೈನ್ಯದವರ ಮೇಲೆ ಬಿದ್ದರು.
ಅತ್ತ ಇಂಗ್ಲಿಷರ ಸೈನ್ಯದಲ್ಲಿ ಗದ್ದಲ ಹತ್ತಿ ಶಿಪಾಯಿಗಳು ಯುದ್ಧದಲ್ಲಿ ಯತ್ನರಾಗದೆ ಎರಡೂ ಕಡೆಯಿಂದಲೂ ಓಡುತ್ತಲಿದ್ದರು. ಕೆಂಪು ಜನರು ಸಹ ಸೆನೀನುಗಳನ್ನು ಇಳಿಸಿಕೊಂಡು ಶಿಬಿರಾಭಿಮುಖವಾಗಿ ಓಡುತ್ತಾರೆ. ಮಹೇಂದ್ರನು ಅತ್ತಿತ್ತ ನೋಡುತ್ತಿದ್ದ ಹಾಗೆ ಪರ್ವತ ಶಿಖರದಲ್ಲಿ ಅನಂತವಾದ ಸಂತಾನ ಸೇನೆಯನ್ನು ನೋಡಿದನು. ಅವರು ವೀರ ದರ್ಪದಿಂದ ಇಳಿಯುತ್ತಾ ಇಂಗ್ಲಿಷ್ ಸೇನೆಯನ್ನು ಆಕ್ರಮಣ ಮಾಡುತ್ತಲಿದ್ದರು. ಮಹೇಂದ್ರನು ಕೂಗಿ ಸಂತಾನರನ್ನು ಕುರಿತು, ಸಂತಾನರೇ, ಅಲ್ಲಿ ನೋಡಿ, ಪರ್ವತ ಶಿಖರದಲ್ಲಿ ಪ್ರಭು ಸತ್ಯಾನಂದ ಗೋಸ್ವಾಮಿಯ ಧ್ವಜವು ಕಾಣುತ್ತದೆ. ಇದು ಇಂದು ಸ್ವಯಂ ಮುರಾರಿಯಾದ ಮಧುಕೈಟಪ ನಿಷೂದನಾದ ಕಂಸ ಕೇಶಿ ವಿನಾಶನನೇ ರಣಕ್ಷೇತ್ರದಲ್ಲಿ ಬಂದಿದ್ದಾನೆ. ಪರ್ವತದ ಮೇಲೆ ಲಕ್ಷ ಲಕ್ಷ ಸಂತಾನರು ಹೇಳಿ, ಹರೇ ಮುರಾರೇ, ಹರೇ ಮುರಾರೇ, ಹೇಳಿ ಎದ್ದು ಶತ್ರುಗಳ ಎದೆಗೆ ಒದ್ದು ಅಪ್ಪಳಿಸಿ ಹೊಡೆಯಿರಿ, ಲಕ್ಷ ಸಂತಾನರು ಪರ್ವತದ ಮೇಲೆ ಎಂದು ಹೇಳಿದನು. ಆಗ ಹರೇ ಮುರಾರಿಯ ಭೀಷಣವಾದ ಧ್ವನಿಯಿಂದ ಪರ್ವತ ಕಂದರ ಕಾನನ ಪ್ರಾಂತವೆಲ್ಲ ಮಥಿತವಾಗಲಾರಂಭವಾಯಿತು. ಸಕಲ ಸಂತಾನರು ಮಾ ಭೈಹಿ, ಮಾ ಭೈಹಿ, ಭಯಪಡಬೇಡ, ಭಯಬೇಡ ಎಂಬ ರವದಿಂದ ಲಲಿತವಾದ ತಾಳಧ್ವನಿಯಾಗಿ ಥಳಥಳಿತವಾದ ಅಸ್ತ್ರಗಳ ಝಂಝನ ಶಬ್ದದಲ್ಲಿ ಸರ್ವ ಜೀವವು ವಿಮೋಹಿತವಾಯಿತು. ವೇಗವಾಗಿ ಮಹೇಂದ್ರನ ಸಂತಾನ ಪ್ರವಾಹವು ಪರ್ವತವನ್ನು ಆರೋಹಣ ಮಾಡಲಾರಂಭಿಸಿತು. ಬಂಡೆಗಳಿಂದ ಘಾತ ಪ್ರತಿಘಾತವಾಗಿ ಪ್ರತಿಪ್ರೇರಿತವಾದ ನಿರ್ಝರಣಿಯೋಪಾದಿಯಲ್ಲಿ ರಾಜ ಸೇನೆಯ ವಿಲೋಡಿತವಾಗಿ ಸ್ತಂಭಿತವಾಗಿ ಭೀತಿಗೊಂಡು ಹೋಯಿತು. ಆ ಸಮಯದಲ್ಲಿ 25,000 ಸಂತಾನ ಸೇನೆಯನ್ನು ತೆಗೆದುಕೊಂಡು ಸ್ವಯಂವಾಗಿ ಸತ್ಯಾನಂದ ಬ್ರಹ್ಮಚಾರಿಯು ಪರ್ವತ ಶಿಖರದಿಂದ ಅವರ ಮೇಲೆ ಸಮುದ್ರವೇ ಬಂದು ಬಿದ್ದ ಹಾಗೆ ಬಿದ್ದನು. ಅತ್ಯಂತ ಭಯಂಕರವಾದ ಯುದ್ಧವಾಯಿತು. ಹೇಗೆ ಎರಡು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳ ಸಂಘರ್ಷಣ ಮಧ್ಯದಲ್ಲಿ ಅಲ್ಪವಾದ ನೊಣವು ಸಿಕ್ಕಿ ಪುಡಿ ಪುಡಿಯಾಗಿ ಧೂಳೀಪಟವಾಗಿ ಹೋಗಿಬಿಡುವುದು, ಹಾಗೆ ಎರಡು ಸಂತಾನ ಸೇನೆಗಳ ಸಂಘರ್ಷಣದಿಂದ ಆ ವಿಶಾಲವಾದ ರಾಜ ಸೈನ್ಯವು ಪರ್ವತಸಾನು ಪ್ರದೇಶದಲ್ಲಿ ನಿಶ್ಚೇಷ್ಟಿತವಾಗಿ ಪುಡಿ ಚೂರ್ಣವಾಗಿ ಹೋಗಿಬಿಟ್ಟಿತು. ವಾರನ್ ಹೇಸ್ಟಿಂಗ್ಸನ ಬಳಿಗೆ ಸಮಾಚಾರವನ್ನು ಒಯ್ಯಲು ಒಬ್ಬನೂ ಉಳಿಯಲಿಲ್ಲ.